ಸೊ ನೋಡಿ, ನೀವು ಸಿಗೋಟಕ ರೋಗನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಇಲ್ಲೇನು ಬಂದಿದೆಯಲ್ಲ ಇದೇ ಇಷ್ಟು ಚಿಕ್ಕದಾಗಿ ಬರ್ತದೆ. ಇನ್ನೊಂದು ಗಿಡ ತೋರಿಸಿ ಬಿಡ್ತೀನಿ ನಿಮಗೆ. ಬರೋದೇ ಇಲ್ಲ. 1 ವರ್ಷಗಟ್ಟಲೆ ಕಷ್ಟಪಟ್ಟಿರ್ತೀರಿ, ಖರ್ಚು ಮಾಡಿರ್ತೀರಿ. ನೋಡಿ, ಇದು ನಿಮ್ಗೆ ಪೂರ್ತಿ ಗಿಡನೇ ಸತ್ತೋಗ್ತದೆ. ಸೊ ಹಾಗೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಗಿಡಗಳನ್ನ ಕಾಪಾಡಿಕೊಳ್ಳಿ. ನಮಸ್ಕಾರ ರೈತ ಬಾಂಧವರೇ. ನಾವು ಈ ಹಿಂದೆ ಬಾಳೆಯಲ್ಲಿ ಸಿಗೋಟಕ ರೋಗ ಮತ್ತು ಪಣಮ ಬಿಲ್ಟ್ ಬಗ್ಗೆ ಮಾತಾಡಿದ್ದೀವಿ. ಸೊ ಈಗ ಆಲ್ರೆಡಿ ನಿಮಗೆ ಒಂದು ಪ್ರತ್ಯಕ್ಷತೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನಾನು. ಆ ವಿಡಿಯೋ ನೋಡಿ. ಸೊ ಅಲ್ಲಿ ಯಾವ ರೀತಿ ಗಿಡಗಳು ಇನ್ನೇನು ಒಂಬಾಳೆ ಹಾಕಬೇಕು ಆ ಟೈಮಿಗೆ ಗಿಡಗಳು ಸತ್ತೋಗ್ತಾ ಇದೆ. ಸೊ ಇದು ಪಾಪ ರೈತರ 80% ರೈತರಲ್ಲಿ ಈ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿದೆ. ಇನ್ನೇನು ಕೈಗೆ ಆದಾಯ ತಗೋಬೇಕಂತ ಇರ್ತಾರೆ, ಆ ಟೈಮಲ್ಲಿ ಈ ರೋಗ ಬಂದು ಗಿಡ ಸತ್ತೋಗ್ತವೆ. ಇನ್ನೇ ಒಂಬಾಳೆ ಹಾಕಬೇಕು ಅನ್ನೋ ಟೈಮಿಗೆ ಸತ್ತೋಗ್ತದೆ. ಇದ್ರ ಮೊದಲನೇ ಲಕ್ಷಣ ಎಲೆ ಸುಡುವಂಥದ್ದು. ಕೆಳಗಡೆಯಿಂದ ಎಲೆ ಸುಟ್ಕೊಂಡು ಬರ್ತಿರ್ತದೆ. ಸೊ ನೀವು ಬರೀ ಎಲೆ ಮೇಲೆ ಕೆಲಸ ಮಾಡಿದ್ರೂ ವರ್ಕ್ ಆಗೋದಿಲ್ಲ, ಬಟ್ ಬರೀ ಸಾಯಿಲ್ ಮೇಲೆ ಕೆಲಸ ಮಾಡಿದ್ರೂ ವರ್ಕ್ ಆಗಲ್ಲ. ಎರಡೂ ರೀತಿಲಿ ಕೆಲಸ ಮಾಡಬೇಕು. ಒಂದು ಮಣ್ಣಿಗೆ ನಾನು ನಿಮ್ಗೆ ಹೇಳೋಂಥ ಧರಾತತ್ವ ಶಕ್ತಿ, ಶಾಫ್ಟಿನಫು ಮತ್ತು ಪ್ಲ್ಯಾಂಟಿನಮ್, ಅದ್ರ ಜೊತೆಗೆ ಬೇರೆ ನೀವು ಯಾವುದೋ ಮೈಕ್ರೋನ್ಯೂಟ್ರಿಯೆಂಟ್ ಆಗಿರ್ಬೋದು, ಬೇರೆ ಯಾವುದೋ ನೀವು ಆ್ಯಡ್ ಮಾಡ್ಕೊಂಡು ನೀವು ಸಾಯಿಲ್ ಅಪ್ಲಿಕೇಶನ್ ಡ್ರಿಪ್ಪಲಾರು ಕೊಟ್ಟರೆ ಅಥವಾ ಡ್ರೆಂಚರ್ ಮಾಡಿರಿ. ಇದನ್ನು 15 ದಿನಕ್ಕೊಮ್ಮೆ ನಿರಂತರ ನೀವು ಮಾಡಲೇಬೇಕು ಸಾಯಿಲ್ಗೆ. ಸೊ ಇದು ನಿಮಗೆ ಬರೀ ರೋಗ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅದೇ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತದೆ, ಗೊಬ್ಬರವಾಗಿ ಕೆಲಸ ಮಾಡ್ತದೆ. ನೀವೇನು ಆಲ್ರೆಡಿ ಬೇರೆ ಬೇರೆ ಗೊಬ್ಬರ ಕೊಟ್ಟು ಅದನ್ನೆಲ್ಲ ಅಪ್ಟೇಕ್ ಮಾಡಿ ಗಿಡಗಳು ಸಪ್ಲೈ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತದೆ. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಜೊತೆಗೆ ನಿಮಗೆ ಆ ಪಣಮ ಬಿಲ್ಟು, ಸಿಗೋಟಕ ರೋಗ, ಎರಡೂ ರೋಗನ ಸಹ ನಿಯಂತ್ರಣ ಮಾಡ್ತಾಯಿದ್ವಿ ಔಷಧಿ. ಸೊ ಇದು ಸಾಯಿಲ್ಗೆ ಮಾಡಿಕೊಂಡ್ರೆ ನಂತರ ಸ್ಪ್ರೇಲಿ ಗೋಲ್ಡ್ WS, ಟ್ರೈಜಿಟ್ ಅಂದರೆ ಟ್ರೈಕೋಡರ್ಮಾ, ಗೋಲ್ಡ್ WS ಅಂತಂದ್ರೆ ಅದರಲ್ಲಿ ಆಕ್ಟಿನಮಿಸಿಸು, ಬೆಸಿಲಸ್ಸು, ಸುಡೋಮೋನಾಸ್ ಇವೆಲ್ಲ ಜೀವಾಣುಗಳು ಇರೋಂಥ ಒಂದು ಕಂಸುಷ. ಹಾಗೆ ಈ ಜೀವಾಣು ಗೊಬ್ಬರಗಳನ್ನ ನೀವು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಕೊತಾರೆ 15 ದಿನಕ್ಕೊಮ್ಮೆ. ಸೊ ಇದೇನಾಗ್ತದೆ, ಎಲೆಗಳಲ್ಲಿ ಸುಡುವಂಥ ಏನು ಸುಟ್ಟಿ ಮೇಲ್ಗಡೆ ಏನು ಸ್ಪ್ರೆಡ್ ಆಗ್ತದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗ ಎಲೆಗಳು ಸುಡಿದು ಕಡಿಮೆ ಆಗ್ತದೆ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಹೊಂಬಾಳೆ ಗ್ಯಾರಂಟಿ ಬರ್ತದೆ, ನಿಮ್ಮ ಗ್ಯಾರಂಟಿ ಆದಾಯ ಬರ್ತದೆ. ಮತ್ತು ಅದರ ತೂಕ, ಇಳುವರಿ ಎಲ್ಲ ಜಾಸ್ತಿ ಆಗ್ಬೇಕಂದ್ರೆ ನಾವು ಹೇಳಿದಂಥ ಧರಾಮೃತ, ಫರ್ಟಿಲೈಸರ್ ಯಾವಾಗ ನೀವು ಸಸಿ ಹಚ್ಚಬೇಕಾಗಿಂತ ನೀವು ನಮ್ಮ ತಂತ್ರಜ್ಞಾನಗಳನ್ನ ನಾವು ಹೇಳಿದ ವಿಚಾರಗಳನ್ನ ನೀವು ಬಳಸ್ಕೊತವ್ರೆ ನಿಮ್ಗೆ ಈ ರೋಗ ಬರೋದಿಲ್ಲ. ಜೊತೆಗೆ ನಿಮ್ಮ ಆದಾಯ, ಇಳುವರಿ ಎರಡೂ ಜಾಸ್ತಿ ಆಗ್ತದೆ. ಸೊ ಈಗ ಆಲ್ರೆಡಿ ಬಂದಿರೋರು ಈ ಒಂದು ಕ್ರಮನ 15 ದಿನಕ್ಕೊಮ್ಮೆ ಡ್ರೆಂಚು, 15 ದಿನಕ್ಕೊಮ್ಮೆ ಸ್ಪ್ರೇ ಕಂಪಲ್ಸರಿ ನೀವು ಮಾಡಿ, ನಿಮಗೆಲ್ಲ ಸಮಸ್ಯೆಗಳು ಝೀರೋ ಆಗ್ತದೆ. ನಿಮಗೆ ಒಳ್ಳೆಯ ಆದಾಯನೂ ತೆಗಿತೀರಿ, ಜೊತೆಗೆ ಇಳುವರಿನೂ ಬರ್ತದೆ. ಒಳ್ಳೆ ಅಟ್ಲೀಸ್ಟ್ ನೀವು ಒಂದು ಏನು ಖರ್ಚು ಮಾಡಿದ್ದೀರಾ ಅಷ್ಟು ಆದಾಯ ಅಂತ ನಿಮ್ಗೆ ಗ್ಯಾರಂಟಿ ಬಂದೇ ಬರ್ತದೆ. ಸೊ ಇದಿಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.